ಖರೆ ಇಲ್ಲ. ಇವಾಗ ನಾನು ನಾಲ್ಕು ಬಿದ್ದೆ ಅಂದ್ರೆ ಅಲ್ಲಿ ಚಲೋ ಹೇಳ್ಕೊಂಡು ಸ್ವಾಮಿ ಇವನು ಮುಗದೆ ಸಿದ್ದಪ್ಪಳ ಅಲ್ಲಿ ನಿಂಬೆ ಅಂತ ಚಲೋ ಕೊಡ್ತಾರೆ. ನಾವು ಚಲೋ ಇದ್ದಾಗ ಎಲ್ಲ ಹೇಳಿ ಇಷ್ಟೊತ್ತು ಚಲೋ ಇನ್ಮೇಲೆ ಸಿದ್ದನಗಳು ಮಾಡಿದ್ರೆ ಆಶೀರ್ವಾದ ಐತಿ. ನೋಡಿ ಹೇಳ್ತೀನಿ, ಸಿಟ್ಟು ಆಡಿದೆ ಅಂದ್ರೆ ಸಿ ಎಂ ಹಾಕಿದಿ ಸಿ ಎಂ ಹಾಕಿದಿ. ಮತ್ತೆ ಒಂದು ಹೇಳ್ತೀನಿ ನಿಮ್ಗೆ, ಸಿ ಎಂ ಹಾಕಿನ ಅನುಕೂಲ ನೀನು ಹಂಗ ಬಿಡೋದಲ್ಲ ಮಂದಿ. ಅದನ್ನ ಹೇಳ್ತೀನಿ ನೋಡು, ಮಿನಿಸ್ಟರ್ ಹಾಕ್ತಂದ್ರೆ ಎಣ್ಣೆ ಹಾಕ್ತಾರೆ. ಈ ಸಿ ಎಂ ಹಾಕಿನಂದ್ರೆ ಮತ್ತೆ ಎಣ್ಣೆ ಹಾಕ್ತಾರೆ. ಗಟ್ಟಿರು ಅಷ್ಟ ಭಾಳ ಗಟ್ಟಿರ್ಬೇಕು. ಎಲ್ಲದಕ್ಕೂ ಸಣ್ಣ ನಾ ಇರ್ತೀನಿ ಹಿಂದೆ ಎಲ್ಲ ಮಾಡ್ತೀನಿ. ಸಿಕ್ಕಿಟ್ಕೊಳ್ಳ ಆಗ್ತದ. ಇನ್ನೊಂದು ಮಾತು ಹೇಳ್ತೀನಿ, ಅದನ್ನ ಭಾಳ ಲೈಕ್ ಮಾಡಿದೆ. ಯಾರೇನೋ ಮಾಡಿ ಪ್ರಾರ್ಥನೆ ಐತಲ್ಲ ಅದಕ್ಕೆ ಗೆದ್ದೈತೆ ಅಂತೇಳಿ ನೀನು ಅಲ್ಲಿ ಆ ಸಿದ್ದಪ್ಪಾಜರು ನಮ್ಮ ಗದಿಗೆ ಮುಂದೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಗೆದ್ದೈತಿ. ಯಾಕೆ ವಿಶೇಷ ಹೇಳ್ತೀನಿ, ನೀವು ಬರಗಾಲ ಇರೋದ್ರಿಂದ ದಯವಿಟ್ಟು ಹಾರ ತುರಾಯಿ ಇವನ್ನೆಲ್ಲ ಬಿಡ್ರಿ. ಇವನ್ ಬಿಟ್ಟು ಅದನ್ನ ಇನ್ನಷ್ಟು ಯಾರಿಗಾರ ಒಟ್ಟು ಅದ್ರ ರೊಕ್ಕದಾಗ ಬಡವ್ರಿಗೆ ಕೊಟ್ರಿ ಅಂತ ಏನು 4 ಮಂದಿ ಬದುಕ್ತಾರೆ. ಈಗ ಅವ್ರು ಹೇಳ್ಯಾರ ಬರಗಾಲದೊಳಗೆ ಯಾರು ತಗೊಂಡು ಡಿ ಕೆ ಶಿವಕುಮಾರ್ ಅಂತವ್ರ ಹೇಳ್ಯಾರ, ಸಿ ಎಂ ಅಂತವ್ರ. ಯಾಕಂದ್ರೆ ಈಗ ಭಾಳ ಅಭಿವೃದ್ಧಿ ಆಗಬೇಕು ಅನ್ನೋದು ಕ್ಷೇತ್ರ. ಒಂದು ಮಾತು ಹೇಳಿ, ನಾನು ಯಾರೇ ಏನನ್ಲಿ ವಿರೋಧಿಗಳ 100 ಇರುವಲ್ರ. ಅವನು ವಿರೋಧದಿಂದನೇ ಬೆಳೆದು ಬಂದ. ನಾನು ಹೇಳಿ ನಮ್ಗೆ ನಮ್ಮನ್ನು ಬೆಳಕಿಗೆ ತರೋರು ಯಾರಪ್ಪ ಅಂದ್ರೆ ವೈರ್ಗಳಲ್ಲಿ ಕೆಳಗೆ ಇಟ್ಕೊಂತ ಹೇಳಿ ನಾವು. ನಾ ಏನದೀನಿ ನೀ ಏನದಿ ಅಂತ ತೋರಿಸ್ಕೊಡ್ತಾರೆ ಯಾರು? ತೋರಿಸ್ಕೊಡೋರು ಯಾರು? ವೈರಿಗಳ. ಅದಕ್ಕೆ ವೈರಿಗಳನ್ನ ಪ್ರೀತಿಸ್ಬೇಕು ನಾವು, ದ್ವೇಷ ಮಾಡಬಾರ್ದು. ನಾನು ಅದನ್ನ ವೈರಿಗಳನ್ನ ಪ್ರೀತಿಸುವಂಥ ಕೆಲಸ ಮಾಡು. ಅವ್ರೇನು ಮಾಡಿದ್ರೆ ಅವ್ರ ಕರ್ಮ, ಅವ್ರ ರಿಟರ್ನ್ಸ್ ಅವ್ರಿಗೆ ಆಶೀರ್ವಾದ ಐತಿ. ಒಳ್ಳೇದಾಗುತ್ತೆ ನಿಮಗೆ. ಕ್ಷೇತ್ರ ಅಭಿವೃದ್ಧಿ ಮಾಡು.